ಧರ್ಮ ಧರ್ಮ ಅಂದರೆ ಏನು? ತುಂಬ ಜನ ಧರ್ಮ ಅನ್ನೋ ಪದದ ಅರ್ಥವನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಧರ್ಮ ಅಂದರೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ ಈ ಥರ ಮತಗಳಲ್ಲ. ಅದು ಮತಗಳು. ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅನ್ನೋದು ಮತಗಳು. ರಿಲಿಜಿಯನ್ ಅಂದರೆ ಮತ, ಧರ್ಮ ಅಲ್ಲ. ಧರ್ಮ ಅನ್ನೋ ಪದಕ್ಕೆ ಇಂಗ್ಲೀಷಲ್ಲಿ ಕರೆಕ್ಟಾಗಿರೋ ವರ್ಡೇ ಇಲ್ಲ. ಅದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದೇ ಇಲ್ಲ. ನಿಜವಾಗಿಯೂ ಧರ್ಮ ಅಂದರೆ ಏನು ಹಾಗಿದ್ರೆ? ಶ್ರೀಕೃಷ್ಣ ಯಾಕೆ ಅರ್ಜುನನಿಗೆ ಧರ್ಮವನ್ನು ಉಳಿಸ್ಬೇಕು, ಅಧರ್ಮವನ್ನು ಬರಕ್ಕೆ ಬಿಡಬಾರ್ದು ಅಂತ ಯಾಕೆ ಹೇಳಿದ್ದು? ಅಧರ್ಮ ಅಂದರೆ ಏನು? ಧರ್ಮನ ಕಾಪಾಡೋದು ಅಂದರೆ ಹಿಂದೂ ಮತವನ್ನು ಕಾಪಾಡೋದು, ಕ್ರಿಶ್ಚಿಯನ್ ಮತವನ್ನು ಕಾಪಾಡೋದು ಅಲ್ಲ. ಅದು ಮತಗಳು, ಅದನ್ನು ಕಾಪಾಡೋವಂಥದ್ದು ಧರ್ಮ ಅಲ್ಲ. ಧರ್ಮ ಅಂದರೆ ಅದಕ್ಕೆ ಅರ್ಥನೇ ಬೇರೆ ಇದೆ. ಧರ್ಮ ಅಂದರೆ ನಮ್ಮೊಳಗಿರುವ ಸಹಜವಾದ ಶಕ್ತಿನ ಅದು ಫ್ರೀಯಾಗಿ ಎಕ್ಸ್ಪ್ರೆಸ್ ಆಗೋಕ್ಕೆ ಬಿಡಬೇಕು. ಅದು ಫ್ರೀಯಾಗಿ ಮೂವ್ ಆಗೋಕ್ಕೆ ಬಿಡಬೇಕು. ಫೋರ್ಸ್ ಮಾಡಿ ಏನೋ ಒಂದನ್ನು ಹೇರೋವಂಥದ್ದು, ಇಂಪೋಸ್ ಮಾಡೋವಂಥದ್ದು ಧರ್ಮ ಯಾವತ್ತಿಗೂ ಆಗೋದಿಲ್ಲ. ನಮ್ಮೊಳಗೆ ಏನು ಅನ್ನಿಸ್ತಾ ಇದೆ ಅದನ್ನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡಿದಾಗಲೇ ಅದು ಧರ್ಮ ಅನಿಸ್ಕೊಳ್ಳೋದು. ನಮ್ಮೊಳಗಿರುವ ಸತ್ಯಕ್ಕೆ, ನಮ್ಮೊಳಗಿರುವ ಸ್ವಭಾವಕ್ಕೆ ಮತ್ತು ಆ ಕ್ಷಣದ ಪರಿಸ್ಥಿತಿಗೆ ವಿರುದ್ಧವಾಗದೇ ನಡೆಯುವುದನ್ನೇ ಧರ್ಮ ಅಂತ ಹೇಳೋದು. ಇದನ್ನು ಇನ್ನೊಂದು ಸ್ವಲ್ಪ ಆಳವಾಗಿ ನೋಡೋಣ. ಧರ್ಮದಲ್ಲಿ 3 ಥರ ಬರುತ್ತೆ: ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಮತ್ತು ಸ್ವಧರ್ಮ. ಸಾಮಾನ್ಯ ಧರ್ಮ ಅಂದರೆ ಅದು ಯೂನಿವರ್ಸಲ್, ಅದು ಎಲ್ಲರಿಗೂ ಅಪ್ಲೈ ಆಗೋವಂಥದ್ದು, ಒಂದೇ ಥರದ್ದು. ಹೆಂಗೆ ಅದು ಎಲ್ಲರಿಗೂ ಒಂದೇ ಥರ ಅಪ್ಲೈ ಆಗುತ್ತೆ? ಉದಾಹರಣೆಗೆ ಸಾಮಾನ್ಯ ಧರ್ಮ ಅಂದರೆ ಇವಾಗ ನಾವು ಪಬ್ಲಿಕಲ್ಲಿ ಇರ್ತೀವಿ, ಒಂದು ಬಸ್ ಸ್ಟ್ಯಾಂಡಲ್ಲಿ ನಾವು ಕೂತ್ಕೊಂಡಿರ್ತೀವಿ, ಏನೋ ತಿಂತಾ ಇರ್ತೀವಿ, ಪಾಪ್ಕಾರ್ನೋ ಕಡಲೆಕಾಯಿನೋ ಏನೋ ತಿಂತಾ ಇರ್ತೀವಿ, ಅಲ್ಲೇ ಕಸ ಹಾಕ್ತೀವಿ. ಕಡಲೆಕಾಯಿ ಸಿಪ್ಪೆನಲ್ಲೇ ಹಾಕೋದು, ಅಥವಾ ಪಾಪ್ಕಾರ್ನ್ ತಿಂದಿದ್ದು ಪ್ಲಾಸ್ಟಿಕ್ ಕವರ್ನ ಅಲ್ಲೇ ಬಿಸಾಕೋದು, ಕೂತಿದ್ದ ಜಾಗದಲ್ಲೇ ಬಿಸಾಕೋದು, ಅಲ್ಲಿ ಸುತ್ತಮುತ್ತ ಇರೋ ಪರಿಸರನ ಕಸ ತುಂಬಿ ಹಾಳು ಮಾಡೋದು, ಇದು ಅಧರ್ಮ ಆಗುತ್ತೆ. ಸಾಮಾನ್ಯ ಧರ್ಮನ ನಾವು ಇಲ್ಲಿ ಕಾಪಾಡ್ತಾ ಇಲ್ಲ. ಅದು ಶೇರ್ಡ್ ಪ್ಲೇಸ್ ಆಗಿರುತ್ತೆ. ಆ ಒಂದು ಬಸ್ ಸ್ಟ್ಯಾಂಡ್ ಏನಿರುತ್ತೆ ಅದು ಬೇರೆ ಜನಗಳು ಉಪಯೋಗಿಸುವಂಥ ಒಂದು ಸ್ಥಳ ಆಗಿರುತ್ತೆ. ನಾವು ಒಬ್ಬರೇ ಯೂಸ್ ಮಾಡೋವಂಥ ಅದೊಂದು ಪ್ರೈವೇಟ್ ಪ್ಲೇಸ್ ಆಗಿರೋದಿಲ್ಲ. ಅಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ. ಅದು ಸಾಮಾನ್ಯ ಸ್ಥಳ ಆಗಿರುತ್ತೆ, ತುಂಬ ಜನ ಬರ್ತಾ ಇರ್ತಾರೆ. ಆ ಜಾಗವನ್ನು ಕಸ ಹಾಕಿ ಕೊಳಕು ಮಾಡ್ದೇ ಸ್ವಚ್ಛವಾಗಿ ಇಟ್ಕೊಳ್ಳೋದು ಸಾಮಾನ್ಯ ಧರ್ಮ. ಅದು ತುಂಬ ಜನ ಉಪಯೋಗಿಸ್ತಾರೆ, ನಮ್ಮ ಥರ ನಿಮ್ಮ ಥರ ಎಲ್ರೂ. ಅದು ನಾವು ಕೊಳಕು ಮಾಡ್ತಾ ಇದ್ದೀವಿ, ಇನ್ನೊಬ್ರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಸಾಮಾನ್ಯ ಧರ್ಮನ ಕಾಪಾಡ್ತಾ ಇಲ್ಲ ಅಂತ ಅಲ್ಲಿ ಅಧರ್ಮ ಆಗ್ತಾ ಇರುತ್ತೆ. ಹಾಗಾಗಿ ನಾವೊಂದು ಪಬ್ಲಿಕ್ ಪ್ಲೇಸಲ್ಲಿ ಇದ್ದೀವಿ ಅಂದರೆ ತುಂಬ ಜನಗಳ ಜೊತೆ ಒಂದು ಜಾಗವನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ, ಒಂದು ಇವೆಂಟನ್ನು ಶೇರ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಆ ಪರಿಸ್ಥಿತಿಗೆ ತಕ್ಕಂತೆ ನಾವು ನಡ್ಕೋಬೇಕಾಗತ್ತೆ. ಅದು ಸಾಮಾನ್ಯ ಧರ್ಮ ಆಗುತ್ತೆ. ಸಾಮಾನ್ಯ ಧರ್ಮದಲ್ಲಿ ಸತ್ಯವಾದ ನಡೆ ಇರುತ್ತೆ. ಅಂದರೆ ಉದಾಹರಣೆಗೆ ತೋಳ ಬಂತು ತೋಳ ಕತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು ಕುರಿ ಕಾಯೋ ಹುಡುಗ ಸುಮ್ಮನೆ ತೋಳ ಬಂತು ತೋಳ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರೋವಂಥ ರೈತರುಗಳನ್ನೆಲ್ಲ ಕರೆಸ್ತಾ ಇರ್ತಾನೆ. 2-3 ಸತಿ ಹಂಗೆ ಮಾಡ್ತಾನೆ. 3ನೇ ಸತಿ ನಿಜವಾಗ್ಲೂ ತೋಳ ಬಂದ್ರೂ ಅವ್ನು ಕೂಗಿದಾಗ ಅವ್ರು ಯಾರೂ ಬರೋದೇ ಇಲ್ಲ, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಂದರೆ ನಮ್ಮ ನಡೆ, ಸಾಮಾನ್ಯ ಧರ್ಮದಲ್ಲಿ ನಮ್ಮ ನಡೆ ಸತ್ಯವಾಗಿಲ್ಲ ಅಂದರೆ, ಸುಳ್ಳು ಹೇಳ್ತಾ ಇದ್ದರೆ ನಮ್ಮ ಮೇಲೆ ಅವಿಶ್ವಾಸ ಉಂಟಾಗುತ್ತೆ. ಮತ್ತು ಅವನು ಮಾಡಿದ ಕೆಲಸದಿಂದ ಬೇರೆ ಇನ್ನೊಬ್ಬ ಯಾರೋ ಮುಂದೆ ಫ್ಯೂಚರಲ್ಲಿ ನಿಜವಾಗ್ಲೂ ತೋಳ ಬಂತು ಅಂತ ಕೂಕೊಂಡ್ರು ಈ ಥರ ಹಿಂದೆ ಒಬ್ಬ ಯಾರೋ ಮಾಡಿದ್ದೆ, ಯಾರೋ ತಮಾಷೆಗೆ ಮಾಡ್ತಾರೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡೋಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ಸಮಾಜದಲ್ಲಿ ಅವಿಶ್ವಾಸ ಉಂಟಾಗುತ್ತೆ. ಹಾಗಾಗಿ ಸಾಮಾನ್ಯ ಧರ್ಮದಲ್ಲಿ ಸತ್ಯವಾದ ನಡೆ ಬಹಳ ಮುಖ್ಯ. ಅದಕ್ಕಿಂತ ಇನ್ನೂ ಉತ್ತಮ ಉದಾಹರಣೆ ಅಂದರೆ ಪೊಲಿಟಿಷಿಯನ್ಸ್ನ ತಗೋಬೋದು. ಪಾಲಿಟಿಷಿಯನ್ಸ್ ಏನು ಮಾಡ್ತಾರೆ, ಕೆಲವರು ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ. ಅದರಿಂದ ಮುಂದೆ ಯಾರಾದರೂ ನಿಜವಾಗ್ಲೂ ಪ್ರಾಮಾಣಿಕ ಪಾಲಿಟಿಷಿಯನ್ ಬಂದ್ರೂ ಕೂಡ ಅವ್ರ ಮೇಲೆ ನಮಗೆ ನಂಬಿಕೆನೇ ಇರೋದಿಲ್ಲ, ಅವಿಶ್ವಾಸ ಇರುತ್ತೆ. ಹಾಗಾಗಿ ಸತ್ಯವಾದ ನಡೆ ಸಾಮಾನ್ಯ ಧರ್ಮದಲ್ಲಿ, ಸಮಾಜ ಒಂದು ಭದ್ರತೆಯಿಂದ ಇರಬೇಕು ಅಂದರೆ ಸತ್ಯವಾದ ನಡೆ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಸಾಮಾನ್ಯ ಧರ್ಮದಲ್ಲಿ ಕರುಣೆ, ವಿಶ್ವಾಸ, ಪ್ರೀತಿ, ದಯೆ ತುಂಬ ಮುಖ್ಯ ಆಗುತ್ತೆ. ದಯೆ ತೋರದೆ ಕ್ರೂರತ್ವ ತೋರೋದು ಅಧರ್ಮ ಆಗುತ್ತೆ. ಹಾಗಂತ ತಪ್ಪು ಮಾಡಿದವ್ರಿಗೆಲ್ಲ ದಯೆ ತೋರಿಸ್ಬೇಕು ಅನ್ನೋದೇನಿಲ್ಲ. ಸಾಮಾನ್ಯವಾಗಿ ದಯೆ ಪ್ರೀತಿಯಿಂದ ಇರುವಂಥದ್ದು ಸಾಮಾನ್ಯ ಧರ್ಮವಾಗುತ್ತೆ. ಸಾಮಾನ್ಯ ಧರ್ಮದಲ್ಲಿ ಇನ್ನೊಂದು ಮುಖ್ಯವಾಗಿರುವಂಥದ್ದು ಅಹಿಂಸೆ. ಅಹಿಂಸೆ ಅಂದರೆ ಒಂದು ದೈಹಿಕವಾಗಿ ಹತ್ಯೆ ಮಾಡುವಂಥದ್ದು ಮಾತ್ರ ಅಲ್ಲ. ಅಹಿಂಸೆ ಅಂದರೆ ಇವಾಗ ಮಾತಿನಲ್ಲೂ ಕೆಲವ್ರು ನೀವು ನೋಡಿರ್ಬೋದು, ಕ್ರೂರವಾಗಿ ಮಾತಾಡ್ತಾರೆ, ಕೆಲವೊಂದು ಸರಿ ಚುಚ್ಚು ಮಾತಾಡೋದು ಆ ಥರ ಎಲ್ಲ ಮಾತಾಡ್ತಾರೆ. ಅದು ಹಿಂಸೆಯ ಒಂದು ರೂಪ ಆಗುತ್ತೆ. ಚುಚ್ಚು ಮಾತಾಡೋದು ಕೂಡ ಒಂದು ಹಿಂಸೆಯ ರೂಪನೇ. ಅಹಿಂಸೆ
ಹೆದರಿಸಿ ಮಾತಾಡೋವಂಥದ್ದು, ಚುಚ್ಚಿ ಮಾತಾಡೋವಂಥದ್ದು, ಅಧಿಕಾರ ಚಲಾಯಿಸಿ ಮಾತಾಡೋವಂಥದ್ದು, ಇದೆಲ್ಲ ಅಹಿಂಸೆಯ ಒಂದು ರೂಪ. ಸಾಮಾನ್ಯ ಧರ್ಮದಲ್ಲಿ ಅಹಿಂಸೆಯು ಅಧರ್ಮ ಆಗುತ್ತೆ. ಮತ್ತು ಬೇರೆಯವ್ರಿಗೆ ತೊಂದರೆ ಕೊಡದೆ ಬಾಳುವಂಥದ್ದು ಸಾಮಾನ್ಯ ಧರ್ಮ ಆಗುತ್ತೆ. ನಾವು ಎಷ್ಟೊಂದು ಸತಿ ಟ್ರಾಫಿಕ್ಕಲ್ಲಿ ನೋಡಿರ್ತೀವಿ, ಒಂದು ಕಾರ್ಗೆ ಇನ್ನೊಂದು ಕಾರ್ ಏನೋ ಟಚ್ ಆಯಿತು, ಇನ್ನೊಂದು ಗಾಡಿ ಏನೋ ಟಚ್ ಆಯಿತು ಅಂದ ತಕ್ಷಣ ಏನು ಹೊರಗಡೆ ಇಳಿದು ಕೂಗಾಡಿ ರಂಪ ಮಾಡಿ ಅದು ಆಕ್ಸಿಡೆಂಟ್ ಆದವ್ರ ನಡುವೆ ಮಾತ್ರ ಇರೋದಿಲ್ಲ, ಆ ಮಾತು ಇಡೀ ಟ್ರಾಫಿಕ್ನೇ ಬ್ಲಾಕ್ ಮಾಡಿಬಿಡ್ತಾರೆ ಕೆಲವರು. ಅದು ಬೇರೆಯವ್ರಿಗೆ ತೊಂದರೆ ಕೊಡೋಂಥದ್ದಾಗಿರುತ್ತೆ. ಅದು ಅಧರ್ಮ ಆಗುತ್ತೆ, ಸಾಮಾನ್ಯ ಧರ್ಮ ಆಗೋದೇ ಇಲ್ಲ. ನಾನು ಒಂದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬ ಉದಾಹರಣೆಗಳು ಕೊಡ್ಬೋದು ಈ ಅಹಿಂಸೆಗೂ, ಬೇರೆಯವ್ರಿಗೆ ತೊಂದರೆ ಕೊಡೋಂಥದ್ದು ಪಬ್ಲಿಕ್ಕಲ್ಲಿ. ಎಷ್ಟೊಂದು ಥರ ತೊಂದರೆಗಳು ಕೊಡ್ತಾನೆ ಇರ್ತಾರೆ ಜನ ಪಬ್ಲಿಕ್ಕಲ್ಲಿ. ಸಾಮಾನ್ಯ ಧರ್ಮನ ಅವ್ರು ಕಾಪಾಡ್ತಾನೆ ಇರೋದಿಲ್ಲ, ಅಲ್ಲಿ ಅಧರ್ಮನೇ ಮಾಡ್ತಾ ಇರ್ತಾರೆ. ಇನ್ನು ಎರಡನೇದು ವಿಶೇಷ ಧರ್ಮ, ಅಂದರೆ ರೋಲ್ ಬೇಸ್ಡ್. ಈಗ ನಾವು ಒಂದು ವ್ಯಕ್ತಿ ಆಗಿದ್ದೀವಿ ನಾವು ಅಂತ ಅಂದರೆ, ಇವಾಗ ಒಂದು ಹೆಣ್ಮಗು ಹುಟ್ಟಿತು ಅಂದರೆ ಆ ಮಗು ಮಗಳಾಗುತ್ತೆ. ಆಮೇಲೆ ಮದುವೆ ಆದಮೇಲೆ ಇನ್ಯಾರಿಗೋ ಹೆಂಡತಿ ಆಗ್ತಾಳೆ, ಆಮೇಲೆ ತಾಯಿ ಆಗ್ತಾಳೆ, ಆಮೇಲೆ ಅತ್ತೆ ಆಗ್ತಾಳೆ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿ, ಹೀಗೆ ಎಷ್ಟೊಂದು ರೋಲ್ಸ್ ಇರುತ್ತೆ ಒಂದು ವ್ಯಕ್ತಿಗೆ. ಗಂಡು ಮಕ್ಕಳಲ್ಲೂ ಅದೇ ಆಗುತ್ತೆ. ಒಂದು ಮಗ ಆಗ್ತಾನೆ, ಆಮೇಲೆ ತಂದೆ ಆಗ್ತಾನೆ, ಗಂಡ ಆಗ್ತಾನೆ, ತಂದೆ ಆಗ್ತಾನೆ, ಮಾವ ಆಗ್ತಾನೆ, ಚಿಕ್ಕಪ್ಪ ಆಗ್ತಾನೆ, ದೊಡ್ಡಪ್ಪ ಆಗ್ತಾನೆ, ಅಣ್ಣ, ತಮ್ಮ, ಹೀಗೆ ಸ್ನೇಹಿತ, ಹೀಗೆ ಎಷ್ಟೊಂದು ರೋಲ್ಸ್ಗಳನ್ನ ಒಬ್ಬ ವ್ಯಕ್ತಿ ಮಾಡ್ತಾನೆ ಅವನ ಜೀವನದಲ್ಲಿ. ಇದು ವಿಶೇಷ ಧರ್ಮ. ಆ ಪ್ರತಿಯೊಂದು ರೋಲ್ಗೂ ಅದರದೇ ಆದ ಒಂದು ಡ್ಯೂಟೀಸ್ ಇರುತ್ತೆ, ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳಿರುತ್ತೆ. ತಂದೆ ಆದವನಿಗೆ ತಂದೆಯ ಜವಾಬ್ದಾರಿಗಳಿರುತ್ತೆ, ತಾಯಿ ಆದವಳಿಗೆ ತಾಯಿಯ ಜವಾಬ್ದಾರಿ ಇರುತ್ತೆ. ಅದೇ ತಾಯಿ ಇನ್ನೊಬ್ರಿಗೆ ಯಾರಿಗೋ ಅಕ್ಕ ಆಗಿರ್ತಾಳೆ, ಅಕ್ಕನ ಜವಾಬ್ದಾರಿಗಳಿರುತ್ತೆ. ಇನ್ನೊಬ್ರು ಯಾರಿಗೋ ತಂಗಿ ಆಗಿರ್ತಾಳೆ, ತಂಗಿ ಜವಾಬ್ದಾರಿಗಳಿರುತ್ತೆ. ಸ್ನೇಹಿತೆ ಆಗಿರ್ತಾಳೆ, ಸ್ನೇಹಿತೆಯ ಜವಾಬ್ದಾರಿಗಳಿರುತ್ತೆ. ತಾಯಿ ಆದವಳಿಗೆ ತಾಯಿಯ ವಿಶೇಷ ಧರ್ಮ, ಅದರಲ್ಲಿ ವಿಶೇಷ ಧರ್ಮ ಏನಾಗುತ್ತೆ, ಆ ರೋಲ್ಗೆ, ಆ ಪಾತ್ರಕ್ಕೆ ಆ ಧರ್ಮ ಏನಾಗುತ್ತೆ, ಮಗುವನ್ನು ಚೆನ್ನಾಗಿ ಬೆಳೆಸೋ, ತಂದೆ ತಾಯಿ ಇಬ್ರಿಗೂ ಮಗುವನ್ನು ಚೆನ್ನಾಗಿ ಬೆಳೆಸುವಂಥದ್ದು, ಒಳ್ಳೊಳ್ಳೆ ವ್ಯಾಲ್ಯೂಸ್ನ ಕೊಟ್ಟು ಮಗುವನ್ನು ಬೆಳೆಸುವಂಥದ್ದು ಅವರ ಕರ್ತವ್ಯ ಆಗಿರುತ್ತೆ. ಅದನ್ನು ಬಿಟ್ಟು ಮಕ್ಕಳನ್ನು ಹೆತ್ತುಬಿಟ್ಟು ನಾವು ನೋಡಿರ್ತೀವಿ, ಎಷ್ಟೋ ಮಕ್ಕಳು ಅನಾಥಾಶ್ರಮ ಸೇರಿರ್ತಾರೆ. ತಂದೆ ತಾಯಿ ಆದವರು ಅವ್ರ ಕರ್ತವ್ಯನ ನಿರ್ವಹಿಸೋದೇ ಇಲ್ಲ, ಅಲ್ಲಿ ಅಧರ್ಮ ಆಗುತ್ತೆ. ಹೀಗೆ ನಾವು ಯಾವ್ಯಾವ ರೋಲ್ ಮಾಡ್ತಾ ಇರ್ತೀವಲ್ವ, ಒಬ್ಬ ಪರ್ಸನ್ ಆಗಿ ನಾವು ಯಾವ್ಯಾವ ರೋಲ್ಸ್ಗಳನ್ನ ಮಾಡ್ತಾ ಇರ್ತೀವಿ, ಆ ರೋಲ್ಸ್ಗಳದ್ದು ಅದರದ್ದೇ ವಿಶೇಷವಾದ ಧರ್ಮ ಇರುತ್ತೆ. ಅದನ್ನು ಪಾಲಿಸ್ಬೇಕು. ಅದನ್ನು ಪಾಲಿಸಿಲ್ಲ ಅಂದರೆ ಅದು ಅಧರ್ಮ ಆಗುತ್ತೆ. ಒಂದು ವೇಳೆ ನಮಗೆ ಆ ವಿಶೇಷ ಧರ್ಮನ ನಮಗೆ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಅದರಿಂದ ಬಿಡಿಸ್ಕೋಬೇಕು. ಉದಾಹರಣೆಗೆ ಗಂಡನ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕಾಗ್ತಾ ಇಲ್ಲ, ಅಥವಾ ಹೆಂಡತಿಗೆ ಹೆಂಡತಿಯ ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕಾಗ್ತಾ ಇಲ್ಲ ಅಂದರೆ ಈ ಕೆಲಸ ನನ್ನಿಂದ ಆಗೋಲ್ಲ ಅಂತ ಹೇಳಿ ಅದರಿಂದ ನಿವೃತ್ತಿ ಪಡ್ಕೋಬೇಕು. ಅದರಿಂದ ಹೊರಗಡೆ ಬರಬೇಕು. ಆ ಜವಾಬ್ದಾರಿ, ಆ ಒಂದು ವಿಶೇಷ ಧರ್ಮದಿಂದ ಹೊರಗಡೆ ಬರಬೇಕು. ಒಬ್ಬ ಕೆಲಸಗಾರನ ವಿಶೇಷ ಧರ್ಮ ಏನಾಗುತ್ತೆ ಅಂದರೆ, ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ನೇ ತೊಗೊಳ್ಳಿ, ನಾವು ಇವಾಗ ಎಷ್ಟೇ ತಾಲೂಕು ಆಫೀಸು ಅಲ್ಲಿ ಇಲ್ಲಿ ಏನೋ ಒಂದು ಕೆಲಸ ಮಾಡಿಸ್ಕೊಳಕ್ಕೆ ಹೋಗ್ತೀವಿ, ಎಂಥ ಬೇಜವಾಬ್ದಾರಿಯಿಂದ ಕೂತಿರ್ತಾರೆ ಅಲ್ಲಿ ಅಂದರೆ ಅವರಿಗೆ ಅನ್ವಯಿಸುವಂತಹ ಅವರ ಒಂದು ವಿಶೇಷ ಧರ್ಮನ ಅವ್ರು ಪಾಲಿಸ್ತಾನೇ ಇರೋದಿಲ್ಲ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಈ ಕೆಲಸ ಆಗಲ್ಲ, ಇದಕ್ಕಿಷ್ಟು ದುಡ್ಡಾಗುತ್ತೆ, ಅದಕ್ಕಷ್ಟು ದುಡ್ಡಾಗುತ್ತೆ ಅಂತ ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊತಾ ಇರ್ತಾರೆ ಅಂದರೆ, ಅವರು ಎಷ್ಟು ಅಧರ್ಮ ಮಾಡ್ತಾ ಇರ್ತಾರೆ ಅವ್ರ ಕೆಲಸದ ಬಗ್ಗೆ ಅಂದರೆ. ಆ ಥರ ಮಾಡೋದಕ್ಕಿಂತ ಅವ್ರಿಗೆ ಆ ಕೆಲಸ ನಿರ್ವಹಿಸೋಕ್ಕಾಗಲ್ಲ, ಧರ್ಮದಿಂದ ಅವ್ರ ಕೆಲಸ ನಿರ್ವಹಿಸೋಕ್ಕಾಗಲ್ಲ ಅಂದರೆ ಅವ್ರು ಆ ಕೆಲಸನ ಬಿಟ್ಟು ಹೋಗಬೇಕು. ಯಾರಿಗೆ ತಮ್ಮ ವಿಶೇಷ ಧರ್ಮ ಏನು ರೋಲ್ ಮಾಡ್ತಾ ಇರ್ತಾರೆ, ಆ್ಯಸ್ ಅ ಫ್ರೆಂಡೋ, ಆ್ಯಸ್ ಅ ಎಂಪ್ಲಾಯಿನೋ, ಆ್ಯಸ್ ಅ ಹಸ್ಬೆಂಡ್ ಆರ್ ಆ್ಯಸ್ ಅ ವೈಫ್, ಅವ್ರದ್ದೇನು ವಿಶೇಷ ಧರ್ಮ ಇರುತ್ತೆ ಅದನ್ನು ಅವ್ರಿಗೆ ಪಾಲಿಸೋಕ್ಕಾಗ್ತಿಲ್ಲ ಅಂದರೆ ಆ ಪಾತ್ರಗಳಿಂದ ಅವರು ನಿವೃತ್ತಿ ಹೊಂದಬೇಕು. ಅದೇ ಪಾತ್ರದಲ್ಲಿ ಇದ್ಕೊಂಡು ಅಧರ್ಮ ಮಾಡಬಾರ್ದು. ಇನ್ನು ಮೂರನೇದು ಸ್ವಧರ್ಮ. ಇದು ತುಂಬ ತುಂಬ ಇಂಪಾರ್ಟೆಂಟು. ಸಾಮಾನ್ಯ ಧರ್ಮ ವಿಶೇಷ ಧರ್ಮಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರೋದೇ ಸ್ವಧರ್ಮ. ಸ್ವಧರ್ಮ ಅಂದರೆ ನಮ್ಮ ಪರ್ಸ್ನಲ್ ನೇಚರ್, ನಮ್ಮೊಳಗಿನ ಒಂದು ಸ್ವಭಾವ, ನಮ್ಮೊಳಗಿರುವ ಒಂದು ಸ್ಪಷ್ಟತೆ. ಇದಕ್ಕೆ ಉದಾಹರಣೆ ಏನು ಕೊಡಬಹುದು ಅಂದರೆ, ಈಗ ಒಬ್ಬ ವ್ಯಕ್ತಿ ಒಂದು 20-25 ವರ್ಷ ಆಗಿದೆ, ಆ ವ್ಯಕ್ತಿಗೆ ಒಂದು 27 ವರ್ಷ ಆಗಿದೆ, ಅವನಿಗೊಂದು ಮದುವೆ ವಯಸ್ಸಿಗೆ ಬಂದಿರ್ತಾನೆ. ಆದರೆ ಅವನಿಗೆ
ತನ್ನ ಸ್ವಭಾವ ಅವ್ನಿಗೇನು ಹೇಳ್ತಾ ಇರುತ್ತೆ ಅಂದರೆ, ಇಲ್ಲ ನನಗೆ ಮದುವೆ ಆಗೋದು ಇಷ್ಟ ಇಲ್ಲ, ಮದುವೆ ಜವಾಬ್ದಾರಿಯನ್ನು ನಿರ್ವಹಿಸೋದು ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಾನು ಆರಾಮಾಗಿ ಒಬ್ಬನೇ ಪ್ರಪಂಚ ಪರ್ಯಟನೆ ಮಾಡಿಕೊಂಡು, ಇನ್ನೊಂದೇನೋ ಕೆಲಸ ಮಾಡಿಕೊಂಡು, ಸೇವೆ ಮಾಡಿಕೊಂಡು ಇರ್ತೀನಿ. ನನಗೆ ಮದುವೆಯಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತ ಆ ವ್ಯಕ್ತಿಗೆ ಅನಿಸ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಅವ್ರ ಮನೆಯವರು, ತಂದೆ ತಾಯಿ ಅಥವಾ ಸಮಾಜದಿಂದ ಅವನಿಗೆ ತುಂಬ ಪ್ರೆಷರ್ ಬರ್ತಾ ಇರುತ್ತೆ. ಇಲ್ಲ, ನೀನು ಈ ವಯಸ್ಸಿಗೆ ಮದುವೆ ಆಗಲೇಬೇಕು ಅಂತ ಪ್ರೆಷರ್ ಬರ್ತಾ ಇರುತ್ತೆ. ಅಥವಾ ತಂದೆ ತಾಯಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಆ ಥರ ಏನೋ ಒಂದು ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಆ ವ್ಯಕ್ತಿ ಏನಾದರೂ ತನ್ನ ಸ್ವಧರ್ಮಕ್ಕೆ, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಹೋಗಿ ಮದುವೆ ಆದರೆ ಅದು ಅಧರ್ಮ ಆಗುತ್ತೆ. ಆ ವ್ಯಕ್ತಿಗೆ ಅನಿಸ್ತಾ ಇರುತ್ತೆ, ಇಲ್ಲ ನನಗೆ ಮದುವೆ ಜೀವನ ಅಷ್ಟೊಂದು ಆಸಕ್ತಿಕರ ಅನಿಸೋದಿಲ್ಲ ಅಂತ ಅವ್ನಿಗೆ ಅನಿಸ್ತಾ ಇರುತ್ತೆ. ಅದೊಂದು ಲೇಸಿನೆಸ್ಸಿಂದ ಅನಿಸ್ಬಾರ್ದು, ಅದೊಂದು ಭಯದಿಂದ ಅನ್ನಿಸ್ಬಾರ್ದು. ಮದುವೆ ಆದರೆ ಹೆಂಗೋ ಏನೋ, ಏನು ಜವಾಬ್ದಾರಿಗಳಿರುತ್ತೋ, ಏನೇನು ಖರ್ಚುಗಳಿರುತ್ತೋ, ನನ್ನ ಕೈಲಿ ಅದನ್ನೆಲ್ಲ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯದಿಂದನೂ ಅಲ್ಲ, ಅಥವಾ ಅಯ್ಯೋ ನಾನು ಆ ಜವಾಬ್ದಾರಿನ ನಿಭಾಯಿಸ್ತೀನಿ, ನಾನು ಎಷ್ಟು ಸೋಂಬೇರಿ ಅನ್ನೋ ಒಂದು ಲೇಸಿನೆಸ್ಸಿಂದನೂ ಅಲ್ಲ. ಆದರೆ ಅದೊಂದು ಇನ್ನರ್ ಫೀಲಿಂಗ್ ಇರುತ್ತೆ, ಇಲ್ಲ ನನಗೆ ಮದುವೆ ಅನ್ನೋದು ನನ್ನ ಆಸಕ್ತಿಗೆ ತುಂಬ ವಿರುದ್ಧವಾಗಿರೋವಂಥ ಒಂದು ಕಾನ್ಸೆಪ್ಟ್ ಅಂತ ಅವನ ತಲೆಯಲ್ಲಿರುತ್ತೆ. ಅದು ಅವನಿಗೆ ತುಂಬ ಕ್ಲಿಯರಾಗಿರುತ್ತೆ ಐಡಿಯಾ. ಅದನ್ನು ನಮ್ಮ ಸ್ವಭಾವ ಅಂತ ಹೇಳ್ತಾರೆ. ಯಾರಿಗೆ ತಮಗೇನು ಅನ್ನಿಸ್ತಾ ಇದೆಯೋ ಅದು ಕ್ಲಿಯರ್ ಆಗಿದೆ, ಅದೊಂದು ಭಯದಿಂದ ಅನ್ನಿಸ್ತಾ ಇಲ್ಲ ಅಥವಾ ಒಂದು ಆಲಸ್ಯತನದಿಂದ ಅನ್ನಿಸ್ತಾ ಇಲ್ಲ, ಅದು ನನಗೆ ಬೇಡ ಅನ್ನೋದು ಒಂದು ಸ್ಪಷ್ಟತೆ ಇದೆ, ಅದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಇದೆ ಅಂತ ಅಂದರೆ ಅದು ನಮ್ಮ ನಿಜವಾದ ಸ್ವಭಾವ ಆಗುತ್ತೆ. ಆ ಒಂದು ಸ್ಪಷ್ಟತೆಯಿಂದ ಆ ವ್ಯಕ್ತಿ ಒಂದು ನಿರ್ಧಾರಕ್ಕೆ ಬರ್ತಾನೆ, ಇಲ್ಲ ಯಾರು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಯಾರು ಎಷ್ಟೇ ಫೋರ್ಸ್ ಹಾಕಿದ್ರು ನಾನು ಇದಕ್ಕೆ ಒಪ್ಕೋಬಾರ್ದು ಅನ್ನೋದು ಒಂದು ಕ್ಲಾರಿಟಿ ಬರುತ್ತೆ. ಪ್ರತಿಯೊಂದು ನಿರ್ಧಾರಕ್ಕೂ ಅದರದೇ ಆದಂಥ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಪರಿಣಾಮಗಳಿರುತ್ತೆ. ಅದನ್ನು ಎದುರಿಸೋಕ್ಕೆ ಸಿದ್ಧವಾಗಿರಬೇಕು, ಧೈರ್ಯವಾಗಿರಬೇಕು. ಆ ಒಂದು ಕ್ಲಾರಿಟಿಯಿಂದ ಅವ್ರ ತಂದೆ ತಾಯಿಗೂ ಅಥವಾ ಸಮಾಜಕ್ಕೂ ಹೇಳ್ತಾನೆ ಆ ವ್ಯಕ್ತಿ, ಇಲ್ಲ ನಾನು ಮದುವೆ ಆಗೋದಿಲ್ಲ, ಇದು ನನ್ನ ಕ್ಲಾರಿಟಿ, ಇದೇ ನನ್ನ ಅಂತಿಮ ನಿರ್ಧಾರ ಅಂತ. ಹಾಗಂದ ತಕ್ಷಣ ಎಲ್ಲರೂ ಆಯ್ತಪ್ಪ, ನೀನು ನಿನ್ನ ಸ್ವಧರ್ಮದಿಂದ ನಡ್ಕೊಂಡಿದ್ಯಾ, ನೀನು ಧರ್ಮಯುತವಾಗಿ ನಡ್ಕೋತಾ ಇದೆಯಾ, ನೀನು ಹಿಂಗೆ ಅನಿಸುತ್ತೆ ಹಾಗೆ ಮಾಡು ಅಂತ ಯಾರೂ ಪ್ರಶಸ್ತಿ ಕೊಡೋದಿಲ್ಲ ಆ ವ್ಯಕ್ತಿಗೆ. ಆದರೆ ಏಕೆಂದರೆ ಸಮಾಜ ನಡೆಯೋದೇ ಹಾಗೆ, ಬ್ಯಾಕ್ಲ್ಯಾಶ್ ಆಗುತ್ತೆ, ಬೈಗುಳಗಳನ್ನ ಕೇಳಬೇಕಾಗತ್ತೆ, ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ ಆ ವ್ಯಕ್ತಿ. ಹಾಗೆ ತನಗೆ ಏನು ಅನಿಸ್ತಾ ಇದೆಯೋ ಅದನ್ನು ಹೇಳಿದಾಗ ಪೇರೆಂಟ್ಸ್ಗಳು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದನ್ನೆಲ್ಲ ಎದುರಿಸುವಂಥ ಒಂದು ಧೈರ್ಯ ಇರಬೇಕು ಆ ವ್ಯಕ್ತಿಗೆ. ಇದು ಯಾವುದನ್ನು ಎದುರಿಸೋಷ್ಟು ಧೈರ್ಯ ಇಲ್ಲದೆ ಇನ್ ಕೇಸ್ ಆ ವ್ಯಕ್ತಿ ಆಯಿತು ನಿಮ್ಮ ಇಷ್ಟದಂತೆ ಆಗಲಿ, ನೀವು ಹೇಳ್ದಂಗೆ ಮದುವೆ ಆಗ್ತೀನಿ ಅಂತ ಏನಾದ್ರು ಹೇಳಿ ಮದುವೆ ಆದರೆ ಅದಕ್ಕೂ ಕಾನ್ಸಿಕ್ವೆನ್ಸಸ್ ಇರುತ್ತೆ. ತನಗೆ ಇಷ್ಟವಿಲ್ಲದೆ ಇರೋ ಒಂದು ಜವಾಬ್ದಾರಿನ ಅವನು ಜೀವನ ಪೂರ್ತಿ ಕ್ಯಾರಿ ಮಾಡಬೇಕಾಗುತ್ತೆ. ಆವಾಗ ಆಗೋದೆಲ್ಲ ಬರೀ ಅಧರ್ಮಗಳೇ, ತನ್ನ ಇಷ್ಟದ ವಿರುದ್ಧವಾದ ಕೆಲಸಗಳನ್ನೇ ಮಾಡಬೇಕಾಗತ್ತೆ, ಅದು ಅಧರ್ಮನೇ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ವಿಶೇಷ ಧರ್ಮ ಮಗ ಆಗಿ ತಂದೆ ತಾಯಿ ಹೇಳುವಂಥ ಕೆಲಸಗಳನ್ನ ನಿರ್ವಹಿಸೋದು, ತಂದೆ ತಾಯಿ ಆಸೆಗಳಂತೆ ನಡ್ಕೊಳ್ಳೋದು ಮಗನ ಕರ್ತವ್ಯ ಆಗುತ್ತೆ ಅಲ್ವಾ, ಅದು ಮಗನ ಡ್ಯೂಟಿ ಆಗುತ್ತಲ್ವಾ ಅಂತ ಇಲ್ಲೊಂದು ಪ್ರಶ್ನೆ ಬರೋದು. ವಿಶೇಷ ಧರ್ಮಕ್ಕೆ ಇಲ್ಲಿ ಅಧರ್ಮ ಆಗುತ್ತಲ್ವಾ ಅಂತ ಪ್ರಶ್ನೆ ಬರ್ಬೋದು. ಆದರೆ ಸ್ವಧರ್ಮಕ್ಕೆ ಅಧರ್ಮ ಮಾಡಿ ವಿಶೇಷ ಧರ್ಮವನ್ನು ಪಾಲಿಸುವಂಥದ್ದು ಕೂಡ ಅಧರ್ಮ ಆಗುತ್ತೆ. ಹಾಗಾಗಿ ಹೇಳಿದ್ದು, ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮಕ್ಕಿಂತ ಬಹಳ ಮುಖ್ಯವಾಗಿರುವಂಥದ್ದು ಸ್ವಧರ್ಮ. ನಮಗೆ ನಾವೇ ಮೋಸ ಮಾಡಿಕೊಂಡು ಬದುಕೋದು ತುಂಬ ಕಷ್ಟ ಇರುತ್ತೆ. ನಮ್ಮೊಳಗೆ ಏನು ಅನಿಸ್ತಾ ಇರುತ್ತೋ ಅದನ್ನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ಬಚ್ಚಿಟ್ಕೊಂಡು ಅದನ್ನು ಸಪ್ರೆಸ್ ಮಾಡಿ ಬೇರೆ ಇನ್ನೇನೋ ಬೇರೆಯವರು ಏನು ಹೇಳ್ತಾರೋ ಅದನ್ನು ಮಾಡ್ತಾ ಹೋದರೆ ಅದು ನಮ್ಮ ಸ್ವಧರ್ಮವನ್ನು ಕೊಂದಂತೆ, ಅಂದರೆ ನಮ್ಮ ಸ್ವಧರ್ಮಕ್ಕೆ ಅಧರ್ಮ ಆಗ್ತಾ ಇರುತ್ತೆ, ನಾವು ಅಧರ್ಮದಿಂದ ನಡ್ಕೋತಾ ಇರ್ತೀವಿ ಅಂತ. ಸ್ವಧರ್ಮ ಹೇಳ್ತಾ ಇರುತ್ತೆ, ಇಲ್ಲ ಮದುವೆ ಆಗೋದು ನನ್ನ ಆಸಕ್ತಿಕರ ವಿಷಯ ಅಲ್ಲ, ಅದು ನನ್ನ ಕೈಲಿ ಆಗಲ್ಲ ಅಂತ. ಆದರೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋವಂಥ ಪೇರೆಂಟ್ಸ್ಗೆ ಅದನ್ನು ತುಂಬ ರೂಢಾಗಿ ಹೇಳಿದ್ರೆ ಅದು ಸಾಮಾನ್ಯ ಧರ್ಮದಲ್ಲಿ ಅಧರ್ಮ ಆಗುತ್ತೆ. ನನ್ನಿಷ್ಟ, ನಾನು ಏನಾದರೂ ಮಾಡ್ಕೊತೀನಿ, ನಾನು ಇರೋದೇ ಹಿಂಗೆ ಅನ್ನೋ ಥರ ರೂಢಾಗಿ ಹೇಳಿದ್ರೆ ಅದು ಸಾಮಾನ್ಯ ಧರ್ಮಕ್ಕೆ ಅಧರ್ಮ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಇನ್ನೊಬ್ಬರಿಗೆ ಮಾತಿನ ಮೂಲಕ ಅಹಿಂಸೆ ಮಾಡ್ತಾ ಇರ್ತೀವಿ ರೂಢಾಗಿ ಮಾತಾಡೋದ್ರಿಂದ. ಹಾಗಾಗಿ ನಮ್ಮ ಕ್ಲಾರಿಟಿ ಏನಿರುತ್ತೆ ಅದನ್ನು
ದಯೆಯಿಂದ ಪ್ರೀತಿಯಿಂದನೇ ಹೇಳ್ಬೋದು, ಇಲ್ಲ ಇದು ನನ್ನ ಕೈಲಿ ಆಗಲ್ಲ ಅಂತ ನಾವು ತುಂಬ ಕಾಮಾಗಿನೇ ಹೇಳ್ಬೋದು. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಮತ್ತು ಸ್ವಧರ್ಮ ಅರ್ಜುನನ ವಿಷಯದಲ್ಲಿ ಹೇಗೆ ಕೆಲಸ ಮಾಡ್ತಾಯಿತ್ತು, ಕೃಷ್ಣ ಏನಕ್ಕೆ ಧರ್ಮವನ್ನು ಕಾಪಾಡು ಅರ್ಜುನ ಅಂತ ಯಾಕೆ ಅವನಿಗೆ ಬುದ್ಧಿ ಮಾತು ಹೇಳಿದ್ದು, ಅರ್ಜುನ ಹೇಗೆ ಇದರ ಸಾಮಾನ್ಯ ಮತ್ತು ವಿಶೇಷ ಮತ್ತು ಸ್ವಧರ್ಮದ ವಿರುದ್ಧ ಹೇಗೆ ಹೋಗ್ತಾ ಇದ್ದ ಅಂತ ಅಂದರೆ, ಇಲ್ಲಿ ಕೌರವರ ಕಡೆಯವರು ಎಷ್ಟು ಅಧರ್ಮ ಮಾಡ್ತಾ ಇರ್ತಾರೆ, ಜನಗಳಿಗೆ ಎಷ್ಟು ತೊಂದರೆ ಕೊಡ್ತಾ ಇರ್ತಾರೆ. ಅರ್ಜುನನಿಗೆ ಇದನ್ನು, ಅವನು ಒಬ್ಬ ಕ್ಷತ್ರಿಯ ಆಗಿ ಇದನ್ನೆಲ್ಲ ನೋಡಿ ಸಹಿಸ್ಕೊಂಡು ಇರುವಂಥದ್ದು ಅವನ ಸ್ವಧರ್ಮದ ವಿರುದ್ಧವಾಗಿರುತ್ತೆ. ಅವನಿಗೆ ಅದನ್ನು ಯಾವುದನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ, ಅವನ ಸ್ವಭಾವದ ವಿರುದ್ಧವಾಗಿರುತ್ತದು. ಆದರೆ ಅರ್ಜುನ ಏನು ಮಾಡ್ತಾನೆ, ಅವನ ಸ್ವಧರ್ಮದ ವಿರುದ್ಧ ಆಗಿದ್ರೂ ಕೂಡ ಅವ್ರ ವಿರುದ್ಧ ಯುದ್ಧ ಮಾಡೋದಕ್ಕೆ ಅವ್ನು ಹಿಂದೆ ಮುಂದೆ ನೋಡ್ತಾನೆ. ನಮ್ಮ ಸಂಬಂಧಿಕರಿದ್ದಾರೆ, ಅವ್ರನ್ನ ನಾನು ಸಾಯಿಸ್ಬೇಕಾ, ಅಂದರೆ ನಮ್ಮ ಕಡೆಯವ್ರನ್ನೇ ನಾವು ಸಾಯಿಸ್ಬೇಕಾ ಅನ್ನೋ ಒಂದು ದುಃಖದಿಂದ ಅವನು ಇಲ್ಲ, ನನ್ನ ಸ್ವಧರ್ಮವನ್ನು ನಾನು ಪಾಲಿಸೋದಿಲ್ಲ ಅನ್ನೋ ಥರ ಅವನು ಮಾತಾಡ್ತಾ ಇರ್ತಾನೆ, ನಾನು ಯುದ್ಧ ಮಾಡೋದಿಲ್ಲ ಅನ್ನೋ ಥರ ಮಾತಾಡ್ತಾ ಇರ್ತಾನೆ. ಇನ್ನು ಸಾಮಾನ್ಯ ಧರ್ಮಕ್ಕೆ ಬಂದರೆ, ಅವನು ಕ್ಷತ್ರಿಯ ಆಗಿ ಒಬ್ಬ ರಾಜ ಆಗಿ ಸಾಮಾನ್ಯ ಜನ ಪ್ರಜೆಗಳನ್ನ ಕಾಪಾಡೋದು ಅವನ ಸಾಮಾನ್ಯ ಧರ್ಮ ಆಗಿರುತ್ತೆ. ಆದರೆ ಅವನು ಅದ್ರ ವಿರುದ್ಧನೂ ಹೋಗ್ತಾ ಇರ್ತಾನೆ. ಕೌರವರು ಏನಾದರೂ ಮಾಡ್ಕೊಳ್ಳಿ, ನಾನು ಅವ್ರನ್ನ ಸಾಯಿಸೋದಿಲ್ಲ. ಅಂದರೆ ಕೌರವರು ಎಷ್ಟು ತೊಂದರೆ ಕೊಡ್ತಾ ಇರ್ತಾರೆ ಸಾಮಾನ್ಯರಿಗೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾನು ಅವ್ರನ್ನ ಸಾಯಿಸೋದಿಲ್ಲ ಅನ್ನೋ ಥರ ಅವ್ನು ಮಾತಾಡ್ತಾ ಇರ್ತಾನೆ ಅರ್ಜುನ. ಅಲ್ಲಿ ಅವನು ಅಧರ್ಮ ಮಾಡ್ತಾ ಇರ್ತಾನೆ, ಸಾಮಾನ್ಯ ಧರ್ಮನೂ ಅವ್ನು ಪಾಲಿಸ್ತಾ ಇರಲ್ಲ. ಇನ್ನು ವಿಶೇಷ ಧರ್ಮ ಆಸ್ ಅ ಕ್ಷತ್ರಿಯನ ಧರ್ಮ ಏನಾಗಿರುತ್ತೆ, ಏನಾದರೂ ಅನ್ಯಾಯ ನಡೀತಾ ಇದೆ, ಎಲ್ಲಾದರೂ ಮೋಸ ನಡೀತಾ ಇದೆ ಅಂದರೆ ಅದನ್ನು ತಡೆಯುವಂಥದ್ದು ವಿಶೇಷ ಧರ್ಮ ಕ್ಷತ್ರಿಯನದಾಗಿರುತ್ತೆ. ಅವನು ಅದನ್ನೂ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗಾಗಿ ಕೃಷ್ಣ ಅರ್ಜುನನಿಗೆ ಮೊದಲು ಧರ್ಮ ಅಂದರೆ ಏನು ಅಂತ ತಿಳ್ಕೊ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ನೀನು ಧರ್ಮವನ್ನು ಕಾಪಾಡಬೇಕು, ಅಧರ್ಮವನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಹೇಳ್ತಾನೆ. ಹಾಗಾಗಿ ಕೃಷ್ಣನು ಒಂದು ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನೋ ಶ್ಲೋಕದಲ್ಲಿ ಕೃಷ್ಣನು ಅದನ್ನೇ ಹೇಳ್ತಾನೆ. ಯಾವಾಗ ಧರ್ಮಕ್ಕೆ ಚ್ಯುತಿ ಆಗ್ತಾ ಇರುತ್ತೋ ಅದನ್ನು ಕಾಪಾಡೋದಕ್ಕೆ, ಧರ್ಮವನ್ನು ಕಾಪಾಡೋದಕ್ಕೆ ನಾನು ಬರ್ತಾನೆ ಇರ್ತೀನಿ ಅಂತ. ಅಲ್ಲಿ ಬರ್ತಾನೆ ಇರ್ತೀನಿ ಅಂದರೆ ಕೃಷ್ಣಾಗೇ ಬರ್ತಾ ಇರ್ತೀನಿ ಅಥವಾ ಕಲ್ಕಿಯಾಗಿ ಇನ್ಯಾವಾಗಲೂ ಬರ್ತೀನಿ ಅನ್ನೋ ಥರದ್ದಲ್ಲ. ನಮ್ಮಲ್ಲೇ ಅದೊಂದು ಎಚ್ಚರಿಕೆ ಬರ್ತಾ ಇರುತ್ತೆ, ಅಯ್ಯೋ ನಾನು ಅಧರ್ಮ ಮಾಡ್ತಾ ಇದ್ದೀನಿ ಅನ್ನೋ ಎಚ್ಚರಿಕೆ ಬಂದಾಗ ಧರ್ಮವನ್ನು ಪಾಲಿಸಬೇಕು ಅಂತ ನಮಗನ್ಸುತ್ತೆ. ಅದೇ ಕೃಷ್ಣ ಮತ್ತೆ ಮತ್ತೆ ಹುಟ್ಟು ಬರೋದು ಅನ್ನೋ ಅರ್ಥ, ನಮ್ಮಲ್ಲೇ ಹುಟ್ಟು ಬರ್ತಾ ಇರ್ತಾನೆ ಅಂತ. ಈಶಾವಾಸ್ಯ ಉಪನಿಷತ್ನ 3ನೇ ಶ್ಲೋಕ ಕೂಡ ಸ್ವಧರ್ಮದ ಪಾಲನೆಯ ಬಗ್ಗೆ ಹೇಳುತ್ತೆ. ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾಮೃತಾಃ ತಾಮಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ. ಅಂದರೆ ಯಾರು ತಮ್ಮ ಸ್ವಧರ್ಮವನ್ನು ಅಲಕ್ಷಿಸಿ ಇಗ್ನೋರ್ ಮಾಡಿ ಬದುಕ್ತಾ ಇರ್ತಾರೋ ಅವರು ಕುರುಡ್ರಂತೆ ತಮ್ಮ ಆಸೆಗಳ ಹಿಂದೆ, ತಮ್ಮ ಭಯಗಳ ಹಿಂದೆ ಓಡ್ತಾ ಇರ್ತಾರೆ. ಹೊರಗಡೆ ಪ್ರಪಂಚಕ್ಕೆ ಅವರು ಜೀವಂತವಾಗಿದ್ದಾರೆ ಅನ್ನೋ ಥರ ಕಾಣಿಸಿದ್ರು ಅವರ ಪ್ರಪಂಚ, ಒಳಗಿನ ಪ್ರಪಂಚ ಕತ್ಲೆಯಿಂದ ಕೂಡಿರುತ್ತೆ. ಅವರು ಅಂಧತ್ವದಲ್ಲಿ ಬದುಕ್ತಾ ಇರ್ತಾರೆ. ಅವರ ಒಳಗಿನ ಪ್ರಪಂಚ ನರಕವಾಗೋಗಿರುತ್ತೆ. ಅವ್ರು ಹೊರಗಡೆ ಎಷ್ಟೇ ಶ್ರೀಮಂತರಾಗಿ ಕಾಣಿಸಿದ್ರೂ ಒಳಗಡೆ ಅವ್ರು ಯಾವಾಗಲೂ ಕೊರಗ್ತಾ ಇರ್ತಾರೆ. ಕೊರಗುವಿಕೆನೇ ಒಂದು ನರಕ. ಅಂದರೆ ಅವರು ತಮ್ಮ ಸ್ವಧರ್ಮ ಏನು ಹೇಳ್ತಾ ಇದೆಯೋ ಅದ್ರ ವಿರುದ್ಧ ನಡ್ಕೊಂಡು ಹೋಗಿರ್ತಾರೆ, ಅದು ಅಧರ್ಮ ಮಾಡ್ತಾ ಇರ್ತಾರೆ. ಅವ್ರಿಗೇನೆ ಅವ್ರು ಅಧರ್ಮ ಮಾಡ್ಕೊತಾ ಇರ್ತಾರೆ. ಅಂಥವರು ಅಂಧತ್ವದಲ್ಲಿ, ಕತ್ತಲೆಯಲ್ಲಿ, ನರಕದಲ್ಲಿ ಬದುಕ್ತಾ ಇರ್ತಾರೆ ಅಂತ ಈಶಾವಾಸ್ಯ ಉಪನಿಷತ್ 3ನೇ ಶ್ಲೋಕ ಹೇಳುತ್ತೆ. ಹಾಗಾಗಿ ನಿಮ್ಮ ಸ್ವಧರ್ಮ ಏನು ಹೇಳ್ತಾ ಇರುತ್ತೋ ಅದನ್ನು ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇಷ್ಟು ವರ್ಷ ಅದನ್ನು ಸಪ್ರೆಸ್ ಮಾಡಿ ಏನಾದರೂ ನೀವು ಇಟ್ಕೊಂಡಿದ್ರೆ ಅದು ನಿಮ್ಮೊಳಗೆ ನರಕನ ಸೃಷ್ಟಿ ಮಾಡ್ತಾನೆ ಇರುತ್ತೆ. ನಿಮಗೇನೋ ಒಂದು ಕಸಿವಿಸಿ ಆಗ್ತಾ ಇರುತ್ತೆ, ಏನೋ ಗೊಂದಲ, ಏನೋ ಹಿಂಸೆ ಆಗ್ತಾ ಇರುತ್ತೆ ನಮ್ಮೊಳಗಡೆನೆ. ನೀವು ಸಾಮಾನ್ಯವಾಗಿ ಚಕ್ರ ಬ್ಲಾಕೇಜ್ ಅಂತ ಕೇಳಿರ್ತೀರ. ನಮ್ಮ ದೇಹದಲ್ಲಿ 7 ಥರ ಚಕ್ರ ಇರುತ್ತೆ, ಅನಾಹತ ಚಕ್ರ, ವಿಶುದ್ಧ ಚಕ್ರ ಅಂತ ಹೀಗೆಲ್ಲ ಕೇಳಿರ್ತೀರ. ಯಾರಿಗೆ ತಮ್ಮೊಳಗೆ ಏನು ಅನಿಸ್ತಾ ಇದೆ ಅದನ್ನು ಆರಾಮಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗದೇ ಇರುತ್ತೋ, ಈಸಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗದೇ ಇರುತ್ತೋ, ಅವರ ಒಳಗಿನ ಸತ್ಯವನ್ನು ಆರಾಮವಾಗಿ ಹೊರಗಡೆ ಹೇಳ್ಕೊಳಕ್ಕಾಗದೇ ಇರ್ತಾರಲ್ವ, ಅವ್ರಿಗೆ ಗಂಟ್ಲತ್ರ ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಯಾವಾಗ ನಮಗೆ ನಾವೇ ಅಧರ್ಮ ಮಾಡ್ಕೊತಾ ಇರ್ತೀವೋ, ನಮ್ಮ ಒಳಗಡೆ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ದೆ ಅಧರ್ಮ ಮಾಡ್ಕೋತಾ ಇರ್ತೀವಲ್ಲ,
ಆಗ ಚಕ್ರಗಳು ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ನೀವೇನಾದರೂ ಸಪ್ರೆಸ್ ಮಾಡಿ ನಿಮ್ಮೊಳಗಿರುವಂಥ ಫೀಲಿಂಗ್ಸ್ನ ಸಪ್ರೆಸ್ ಮಾಡಿ ಇದ್ದರೆ ಇನ್ಮೇಲಾದರೂ ಅದನ್ನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡುವಾಗ ಮತ್ತೊಬ್ರಿಗದು ಹಾರ್ಶ್ ಟ್ರೂತ್ ಆಗ್ತಾ ಇದೆಯಾ, ಅಹಿಂಸೆ ಆಗ್ತಾ ಇದೆಯಾ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಸಾಮಾನ್ಯ ಧರ್ಮವನ್ನು ಕಾಪಾಡ್ತಾ ನಿಮ್ಮೊಳಗಿರುವ ಭಾವನೆಗಳನ್ನು ಆರಾಮವಾಗಿ ಎಕ್ಸ್ಪ್ರೆಸ್ ಮಾಡೋದನ್ನು ಅಭ್ಯಾಸ ಮಾಡಿ.